ಶ್ರೀ ಲಲಿತಾ ಸಹಸ್ರನಾಮ ಮಂತ್ರ 63. ಸುಪ್ತ ಪ್ರಾಜ್ಞಾತ್ಮಿಕಾ ತುರ್ಯ ಸರ್ವಾವಸ್ಥಾ ವಿವರ್ಜಿತ ಸೃಷ್ಟಿಕರ್ತ್ರಿ ಬ್ರಹ್ಮರೂಪ ಗೋಪ್ತ್ರಿ ಗೋವಿಂದರೂಪಿಣಿ. ನಾವು ಕಷ್ಟಪಟ್ಟು ಕೆಲಸ ಮಾಡಿದ ನಂತರ ನಮಗೆಲ್ಲರಿಗೂ ನಿದ್ರೆ ಬರುವುದು ಸಹಜ. ಆದರೆ ಧರ್ಮದ ಹಾದಿಯಲ್ಲಿ ನಡೆಯುತ್ತಿರುವ ಪ್ರತಿ ವ್ಯಕ್ತಿಗಳಿಗೂ ಸುಪ್ತಾವಸ್ಥೆಯಲ್ಲಿಯೂ ಸಹ ನಿನ್ನ ಕರ್ತವ್ಯವಿನ್ನೂ ಬಾಕಿಯಿದೆ. ಲೋಕ ಕಲ್ಯಾಣಕ್ಕಾಗಿ ನೀನಿನ್ನೂ ಶ್ರಮಿಸಬೇಕಿದೆ ಮತ್ತು ಶ್ರಮಿಸಲು ಅಗತ್ಯವಾದ ಚೈತನ್ಯ ನಿನ್ನಲ್ಲಿನ್ನೂ ಇದೆ ಎಂದು ತಾಯಿ ಲಲಿತಾ ಮಾತೆ ಎಚ್ಚರಿಸುತ್ತಾಳೆ. ಆ ಮೂಲಕ ಧರ್ಮವನ್ನು ರಕ್ಷಿಸಲು ನಮಗೆ ಜೊತೆಯಾಗಿ ಬೆಂಬಲವಾಗಿ ನಿಲ್ಲುತ್ತಾಳೆ. ಇದನ್ನೇ ತುರ್ಯಾವಸ್ಥೆ ಎನ್ನಲಾಗುತ್ತದೆ. ಅಂದರೆ ನಾವು ನಿದ್ರಾವಸ್ಥೆಯಲ್ಲಿದ್ದರೂ ತಾಯಿ ನಮ್ಮ ಸುಪ್ತ ಮನಸ್ಸಿನ ಮೂಲಕ ನಮ್ಮ ಸುತ್ತಲಿನ ವಿಷಯಗಳನ್ನೆಲ್ಲ ತಿಳಿದುಕೊಳ್ಳುವ ಶಕ್ತಿ, ಯಾವಾಗಲೂ ನಮ್ಮನ್ನು ಜಾಗೃತ ಸ್ಥಿತಿಯಲ್ಲಿರಿಸಿಕೊಳ್ಳುವ ಶಕ್ತಿ ನೀಡುತ್ತಾಳೆ. ಅಂತಹ ಶಕ್ತಿಗೆ ತಾಯಿ ಲಲಿತಾ ಮಾತೆಯು ಜೀವ ತುಂಬುತ್ತಾಳೆ. ನಾವು ಅಂತಹ ಸ್ಥಿತಿಯನ್ನು ತಲುಪುವವರೆಗೂ ನಿರಂತರವಾಗಿ ಶ್ರಮಿಸಬೇಕು. ತಾಯಿ ಇಡೀ ಜಗತ್ತಿನ ಸಕಲ ಜೀವರಾಶಿಗಳ ಸೃಷ್ಟಿಕರ್ತೆಯಾಗಿದ್ದು ಸದಾಕಾಲ ನಮ್ಮೊಂದಿಗೆ ಇದ್ದು ನಮ್ಮನ್ನು ಪಡೆಯುತ್ತಾಳೆ. ತಾಯಿಯು ಬ್ರಹ್ಮನ ರೂಪದಲ್ಲಿದ್ದು, ಅಂದರೆ ಸಕಲ ಚರಾಚರ ಸೃಷ್ಟಿಕರ್ತೆಯಲ್ಲದೆ ಗೋವಿಂದ ರೂಪಿಣಿ, ಅಂದರೆ ಸೃಷ್ಟಿಸಲ್ಪಟ್ಟ ಸಕಲ ಜೀವರಾಶಿಗಳನ್ನು ಸ್ಥಿತಿ ಅಂದರೆ ಪಡೆಯುವವಳಾಗಿದ್ದಾಳೆ, ಸಲಹುತ್ತಾಳೆ. ತಾಯಿ ಲಲಿತಾ ಮಾತೆ ನಿನಗೆ ಅನಂತ ವಂದನೆಗಳು.